ನಮಸ್ಕಾರ ಸ್ನೇಹಿತರೆ. ಏನಪ್ಪ ಕರಿಬಸಪ್ಪ ಇವರು ಪಾಕಿಸ್ತಾನದಲ್ಲಿ ಗೋಲ್ಡ್ ಮೆಡಲ್ ಮಾಡಿದ್ದಾರೆ, ಏನೋ ಡೌಟು ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀರಾ? ಯಾಕಂದರೆ ಸ್ನೇಹಿತರೆ, ನಾನು ಬಾಡಿ ಬಿಲ್ಡಿಂಗ್ ಮಾಡಿದಾಗ ಕೆಲವ್ರುಗಳಿಗೂ ಹೈಸ್ಕೂಲ್ ಹೋಗ್ತಾ ಇರ್ತೀರಾ, ಇನ್ನು ಕೆಲವರು LKG ಅಥವಾ UKG ಅಥವಾ ಕಾಲೇಜಲ್ಲಿ ಓದ್ತಾ ಇರ್ತೀರ. ನನ್ನ ಬಗ್ಗೆ ಪರಿಚಯನೇ ಇರೋದೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ತಮ್ಗೆಲ್ಲರ ಕೈಯಲ್ಲಿ ಮೊಬೈಲ್ ಬಂದಿರೋದ್ರಿಂದ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋದ್ರಿಂದ ಮಾತೆತ್ತಿದ್ರೆ ನಾನು ಇಂಟರ್ನ್ಯಾಷನಲ್ ಮಿಸ್ ಇಂಡಿಯಾ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತೀನಿ. ನಿಮಗೆಲ್ಲ ಅನುಮಾನ ಬರ್ತಾ ಇರ್ತದೆ, ಏನಪ್ಪ ಇವರು ನಿಜವಾಗ್ಲೂ ಸಾಧನೆ ಮಾಡಿದಾರಾ ಅಂತಂದು. ಆ ಡೌಟ್ ಇವತ್ತು ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ. ನೋಡಿ, ಇದು ನಾನು ಪಾಕಿಸ್ತಾನದಲ್ಲಿ 2004ನೇ ಸಾಲಿನಲ್ಲಿ ಗೋಲ್ಡ್ ಮೆಡಲ್ ಪಡೆದಾಗ ಬಂದಂಥ ಇದು ಸ್ವರ್ಣ ಪದಕ, ಅಂದರೆ ಟ್ರೋಫಿ 2004ನೇ ಸಾಲಿನಲ್ಲಿ ಭಾರತ ದೇಶದಿಂದ ಪ್ರತಿನಿಧಿಸಿ ಇಸ್ಲಾಮಾಬಾದಲ್ಲಿ ನಡೆದಂತಹ ದೇಹದಡ್ಡೆ ಸ್ಪರ್ಧೆಯಲ್ಲಿ ನಾನು ಚಿನ್ನದ ಪದಕ ಪಡೆದ ಸಂದರ್ಭದಲ್ಲಿ ನನಗೆ ಲಭಿಸಿರುವ ಟ್ರೋಫಿ ಇದು. ಇದಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ, ನಿಮಗೆ ಸರ್ಟಿಫಿಕೇಟ್ಸ್ ತೋರಿಸ್ತೀನಿ ನೋಡಿ. ಇದು ನಾನು ಪಾಕಿಸ್ತಾನದಲ್ಲಿ ಗೆದ್ದಾಗ ಬಂದಂಥ ಸರ್ಟಿಫಿಕೇಟ್ಸ್ ಇದು. ಸರಿಸುಮಾರು ಇಲ್ಲಿಗೊಂದು 21 ವರ್ಷ ಆಯಿತು ಅಂದ್ಕೊಳ್ತೀನಿ. ಯಾಕಂದರೆ ನಾನು ಎಲ್ಲ ಕಾಂಪಿಟೇಷನ್ ಮಾಡಿದಾಗ, ಯಾಕಂದರೆ ನಾನು ಏನಾದರೂ ಸಾಕಷ್ಟು ಕಾಂಪಿಟೇಷನ್ನು ಮಾಡಿದ್ದೀನಿ. ಅಂದರೆ ಭಾರತ ಶ್ರೇಷ್ಠ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಪಾಕಿಸ್ತಾನದ ಅಂತ ಹೇಳಿದ್ದೆ. ಅದಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ, ಇನ್ನೊಂದು ನಾನು ವಿಶ್ವ ದೇಹದಾಡ್ಯ ಸ್ಪರ್ಧೆಯಲ್ಲಿ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ನೋಡಿ, ಇದು ವಿಶ್ವ ದೇಹದಾಡ್ಯ ಅಂದರೆ ಮಿಸ್ಟರ್ ವರ್ಲ್ಡ್ ದೇಹದಾಡ್ಯ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದ್ದೆ. ಅದು ಸರಿಸುಮಾರು 2004 ಇಸ್ವಿನಲ್ಲಿ ನಡೆದಿತ್ತು. 38 ದೇಶಗಳು ಬಂದು ಭಾಗವಹಿಸ್ತು ಸೇರಿದ್ರೆ, ನಾನು ಭಾರತ ದೇಶದಿಂದ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪದಕ ಪಡೆದು ನಮ್ಮ ದೇಶಕ್ಕೆ ಕೀರ್ತಿ ತಂದಿರೋದಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೀನಿ. ನಾನು ಭಾರತೀಯನಾಗಿ ಹುಟ್ಟಿರೋದಕ್ಕೆ ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ಹೇಳ್ತೀನಿ ಸ್ನೇಹಿತರೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಪ್ರಶಸ್ತಿ ಏನಂದರೆ, ಸಾಕಷ್ಟು ನಮ್ಮ ಸ್ನೇಹಿತರುಗಳು ಭಾಳ ಜನಗಳು ಹಲವಾರು ಪ್ರಶಸ್ತಿಗಳನ್ನು ಪಡೆದಿರ್ತಾರೆ. ಸರ್ಕಾರಕ್ಕೆ ಗಮನನೇ ಬಂದಿರಲ್ಲ, ಯಾರಿಗೆ ಸಿಕ್ಕಿರಲ್ವೋ ಅಂತಾರಲ್ಲ. ದಯಮಾಡಿ ಪ್ರಯತ್ನ ಪಡಿ. ಯಾಕೆಂದರೆ ರಾಜ್ಯ ಸರ್ಕಾರದಿಂದ ಯಾರು ನಿರಂತರವಾಗಿ ಕ್ರೀಡೆಗಳಲ್ಲಿ ತೊಡಕೊಂಡಿರ್ತಾರೋ ಅಂಥವ್ರಿಗೆ ಕರ್ನಾಟಕ ರಾಜ್ಯ ಸರ್ಕಾರದವರು ಪರಿಗಣಿಸಿ ಏಕಲವ್ಯ ಪ್ರಶಸ್ತಿನ ನೀಡ್ತಾರೆ. ಅಂಥ ಪ್ರಶಸ್ತಿ ನನಗೆ 2007ನೇ ಸಾಲಿನಲ್ಲಿ ನನಗೆ ಏಕಲವ್ಯ ಪ್ರಶಸ್ತಿ ಲಭಿಸಿದೆ. ಬಾಡಿ ಬಿಲ್ಡಿಂಗ್ ಕ್ರೀಡಾ ಕ್ಷೇತ್ರದಲ್ಲಿ ಸರ್ವೋತ್ತಮ ಕ್ರೀಡಾಪಟುವಾಗಿ ನಾನು 2007ನೇ ಸಾಲಿನಲ್ಲಿ ನಾನು ಪ್ರಶಸ್ತಿ ಲಭಿಸಿದೆ ಸ್ನೇಹಿತರೆ.